ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಆನ್ಲೈನ್ ಮುಖಾಂತರ ನಾಡ ಕಚೇರಿಯ ಒಂದು ಹೊಸದ ಒಂದು ವೆಬ್ಸೈಟ್ ಬಂದಿದೆ NK5 ಅಂತ. ಆ ಒಂದು ನಾಡ ಕಚೇರಿ NK5 ವೆಬ್ಸೈಟ್ ಅಲ್ಲಿ ಆನ್ಲೈನ್ ಮೂಲಕ ನೀವು ವ್ಯವಸಾಯಗಾರರ ಕುಟುಂಬದ ಸದಸ್ಯದ ದೃಢೀಕರಣ ಪತ್ರವನ್ನು ಯಾವ ರೀತಿಯಾಗಿ ಆನ್ಲೈನ್ ಮೂಲಕ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆನ್ ಮಾಡೋದನ್ನ ಮರಿಬೇಡಿ. ಸೊ ಫ್ರೆಂಡ್ಸ್, ಯಾವುದೋ ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ನಂತರ ಇಲ್ಲಿ ಗೂಗಲ್ ಅಲ್ಲಿ NK5 ಅಂತ ಸರ್ಚ್ ಮಾಡಿ ಅಲ್ಲಿ NK5 ಲಾಗಿನ್ ಅಂತ ತೋರಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡಬಹುದು NK5 ಲಾಗಿನ್ ನ ಆಫಿಷಿಯಲ್ ನ ಒಂದು ಲಿಂಕ್ ಅನ್ನು ತೋರಿಸ್ಕೊಡುತ್ತೆ, ಲಾಗಿನ್ ಪಬ್ಲಿಕ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಫ್ರೆಂಡ್ಸ್ ನೋಡಬಹುದು ನಿಮ್ಮ ಒಂದು ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಆ ಒಂದು ಮೊಬೈಲ್ ನಂಬರ್ ನೀವು ಎಂಟ್ರಿ ಮಾಡಿ, ಯಾವುದೇ ಬೇಕಾದ್ರೂ ಮೊಬೈಲ್ ನಂಬರ್ ಎಂಟ್ರಿ ಮಾಡಬಹುದು. ಆ ಒಂದು ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPಗೆ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. OTP ಸೆಂಡ್ ಮಾಡಿ ಅಂತಂದ್ರೆ ಈ ಒಂದು OTP ಅಂತ ಕಾಲಮ್ ಅಲ್ಲಿ ನಿಮ್ಮ ಒಂದು ಮೊಬೈಲ್ಗೆ ಬಂದಂತ 6 ಸಂಖ್ಯೆ ತಗೊಂತ ಒಂದು OTP ನ ಎಂಟ್ರಿ ಮಾಡಿ. ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಅಂತ ಕೇಳುತ್ತೆ. ಕ್ಯಾಪ್ಚಾ ಕೋಡ್ ಹಾಕಿದ ನಂತರ ಲಾಗಿನ್ ಅಂತ ಕ್ಲಿಕ್ ಮಾಡಿ ಲಾಗಿನ್ ಆಗುತ್ತೆ. ಲಾಗಿನ್ ಆದ ನಂತರ ಫ್ರೆಂಡ್ಸ್ ಒಂದು ನಾಡ ಕಚೇರಿ NK5 ಒಂದು ಅಫಿಷಿಯಲ್ ಲಾಗಿನ್ ಏನಿದೆ ಒಂದು ಡ್ಯಾಶ್ ಬೋರ್ಡ್ ಅನ್ನ ಈ ತರ ಒಂದು ಓಪನ್ ಆಗುತ್ತೆ. ಆ ಒಂದು ಓಪನ್ ಆದ ನಂತರ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಕೆ ಮಾಡಬೇಕು, ಎಲ್ಲಿಂದ ಕ್ಲಿಕ್ ಮಾಡ್ಬೇಕಂದ್ರೆ ಇಲ್ಲಿ ಹೊಸ ವಿನಂತಿ ಅಂತ ಇದೆ, ಅದರಲ್ಲಿ ಕ್ಲಿಕ್ ಮಾಡಬೇಕು. ಅದರಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಕೃಷಿ ಸೇವೆಗಳಂತ ಬರುತ್ತೆ. ಕೃಷಿ ಸೇವೆಗಳ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ನೋಡಿದಾಗ ನೋಡಬಹುದು ವ್ಯವಸಾಯಗಾರರ ಕುಟುಂಬದ ದೃಢೀಕರಣ ಪತ್ರ ಅಂತ ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ ಮುಂದುವರಿಸಿ ಅಂತ ಕೇಳಿದೆ, ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಫ್ರೆಂಡ್ಸ್ ನಿಮ್ಮ ಒಂದು ಅರ್ಜಿದಾರ ಯಾರು ಇರ್ತಾರೆ, ಅರ್ಜಿದಾರನ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕು. ಆ ಒಂದು ಆಧಾರ್ ನಂಬರ್ನ ಎಂಟ್ರಿ ಮಾಡಿದ ನಂತರ OTP ಅಂತ ಕೇಳುತ್ತೆ. OTP ಮೇಲೆ ಕ್ಲಿಕ್ ಮಾಡಿ. ನಂತರ ಫ್ರೆಂಡ್ಸ್ ನಿಮ್ಮ ಒಂದು ಆಧಾರ್ಗೆ ರಿಜಿಸ್ಟರ್ ಇದ್ದಂತ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTP ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಆ ಒಂದು OTP ಎಂಟ್ರಿ ಮಾಡಿ ನಂತರ ಸಬ್ಮಿಟ್ ಮಾಡಿ. ಸಬ್ಮಿಟ್ ಆದ ನಂತರ ಫ್ರೆಂಡ್ಸ್ ಅಲ್ಲಿ ನೋಡ್ಬೋದು, ಇಲ್ಲಿ ಸಬ್ಮಿಟ್ ಆದ ನಂತರ ಫ್ರೆಂಡ್ಸ್ ಅಲ್ಲಿ ಒಂದು ಅಪ್ಲಿಕೇಶನ್ ಫಾರಂ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಫಾರಂ ಅಲ್ಲಿ ನೋಡ್ಬೋದು ಒಂದು ಮೊಬೈಲ್ ನಂಬರ್ ಅಂತ ಹಾಕೊಳ್ಳೋ ಆಪ್ಷನ್ ಇರುತ್ತೆ. ಒಂದು ಯಾವುದೇ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ. ಆ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTP ಕೂಡ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. OTP ಅನ್ನು ಎಂಟ್ರಿ ಆದ ನಂತರ ಫ್ರೆಂಡ್ಸ್ ಅಲ್ಲಿ ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ಬೈ ಚಾನ್ಸ್ ಏನಾದರೂ OTP ಬರಲಿಲ್ಲ ಅಂದ್ರೆ ರೀಸೆಂಟ್ OTP ಅಂತ ಇದೆ, ಇದರಲ್ಲಿ 2 ನಿಮಿಷಗಳ ಒಳಗಾಗಿ ನಿಮ್ಗೆ ರೀಸೆಂಟ್ ಮಾಡೋ ಅಂತ ಕ್ಲಿಕ್ ಬರುತ್ತೆ. ಆ ಒಂದು ಕ್ಲಿಕ್ ಮಾಡಿದ್ರೆ ಮತ್ತೆ OTP ಬರುತ್ತೆ. ಸೊ ನಂತರ OTP ಎಂಟ್ರಿ ಮಾಡಿದ್ರೆ ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿ. ನಂತರ ನೋಡ್ಬೋದು OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂದಿರುತ್ತೆ. ಅದಾದ ನಂತರ ಫ್ರೆಂಡ್ಸ್ ಅಲ್ಲಿ ಇಮೇಲ್ OTP ಕೂಡ ಕೇಳಿದೆ. ಇಮೇಲ್ ಐಡಿನ ಎಂಟ್ರಿ ಮಾಡಿ. ನಿಮ್ಮ ಮೊಬೈಲ್ ನಲ್ಲಿ ಅಥವಾ ಕಂಪ್ಯೂಟರ್ ಲ್ಯಾಪ್ಟಾಪ್ ಅಲ್ಲಾಗಲಿ ಒಂದು ಜಿಮೇಲ್ ನ ಲಾಗಿನ್ ಇದ್ದಂತ ಒಂದು ಜಿಮೇಲ್ ಐಡಿ ಅನ್ನು ಎಂಟ್ರಿ ಮಾಡಿ. ನಂತರ OTP ಕಳುಹಿಸಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಜಿಮೇಲ್ ಐಡಿಗೂ ಕೂಡ ಒಂದು OTP ಬರುತ್ತೆ. ಆ ಒಂದು OTP ಕೂಡ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಈ ಜಿಮೇಲ್ ಅಲ್ಲಿ ಒಂದು OTP ಬಂದಾಗಿದೆ. ಆ ಒಂದು OTP ಇಲ್ಲಿಂದ ಡೈರೆಕ್ಟ್ ಆಗಿ ನಾವು ಕಾಪಿ ಮಾಡಿ ಇಲ್ಲಿಂದ ಪೇಸ್ಟ್ ಕೂಡ ಮಾಡಬಹುದು, ಅಥವಾ ನೋಡಿ ಇಲ್ಲಿ ಅಂದ್ರೆ ಎಂಟ್ರಿ ಮಾಡಿ ಇಲ್ಲಿಂದ ಸಬ್ಮಿಟ್ ಕೂಡ ಮಾಡಬಹುದು. OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ನಂತರ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಇಲ್ಲಿ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ, ಯಾವ ಜಿಲ್ಲೆಯಿಂದ ಬಿಲಾಂಗ್ ಮಾಡ್ತೀರಾ ನಂತರ ಇಲ್ಲಿ ತಾಲೂಕು ಸೆಲೆಕ್ಟ್ ಮಾಡಿ. ನಂತರ ಗ್ರಾಮೀಣ ಅಥವಾ ನಗರ ಪ್ರದೇಶ ಇದೆ ಅದನ್ನು ಸೆಲೆಕ್ಟ್ ಮಾಡಿ. ಅದಾದ ನಂತರ ಫ್ರೆಂಡ್ಸ್ ಇಲ್ಲಿ ಹುಬ್ಬಳ್ಳಿ ಅಂತ ಇದೆ, ಹುಬ್ಬಳ್ಳಿ ಸೆಲೆಕ್ಟ್ ಮಾಡಿ. ನಂತರ ಗ್ರಾಮ ಇದೆ, ಆ ಒಂದು ಗ್ರಾಮವನ್ನು ಸೆಲೆಕ್ಟ್ ಮಾಡಿ. ಅಡ್ರೆಸ್ ಆಟೋಮೆಟಿಕ್ ಆಗಿ ಇಲ್ಲಿ ನಿಮ್ಮ ಆಧಾರ್ಗೆ ಫೆಚ್ ಆಗಿ ನಿಮ್ಮ ಒಂದು ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಇಲ್ಲಿ ಆಧಾರ್ನ ಫಿಲ್ ಆಗಿದೆ. ಈ ರೀಸೆಂಟ್ ಆಗಿ ಒಂದು NK5 ಒಂದು ಅಪ್ಡೇಟ್ ಇಲ್ಲಿ ಅಪ್ಡೇಟ್ ಆಗಿ ಒಂದು ಹೊಸದಾಗಿ ಒಂದು ಡೀಟೇಲ್ಸ್ ಅನ್ನು ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಂದ್ರೆ ಎಲ್ಲ ಡೀಟೇಲ್ ಬರ್ತಾ ಇದೆ. ನಂತರ ಫ್ರೆಂಡ್ಸ್ ಇಲ್ಲಿ ತಂದೆ ಅಥವಾ ಗಂಡನ ಹೆಸರಲ್ಲಿ ಬಿನ್ ಅಥವಾ ಕೋಮ್ ಅಂತ ಇದೆ. ಬಿನ್ ಅಂತಂದ್ರೆ ತಂದೆ ಹೆಸರು ಅಂತ ಹೇಳ್ಬೋದು, ಕೋಮ್ ಅಂತಂದ್ರೆ ಗಂಡನ ಹೆಸರು ಅಂತ ಹೇಳ್ಬೋದು. ಯಾವುದೊಂದು ಅರ್ಜಿ ಸಲ್ಲಿಸಬೇಕಾದ್ರೆ ಬಿನ್ ಅಥವಾ ಕೋಮ್ ಅಂತ ಬರುತ್ತೆ, ಅದನ್ನ ನೋಡ್ಕೊಂಡು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ. ನಂತರ ಫ್ರೆಂಡ್ಸ್ ಇಲ್ಲಿ ತಂದೆ ಹೆಸರು ಮತ್ತೆ ತಾಯಿ ಹೆಸರು ಎಂಟ್ರಿ ಮಾಡಿ ನಂತರ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಮುಂದುವರಿಸಿ ಕ್ಲಿಕ್ ಮಾಡಿದ ನಂತರ ಕುಟುಂಬದ ಒಟ್ಟು ವಾರ್ಷಿಕ ಆದಾಯ ಅಂತ ಕೇಳುತ್ತೆ. ಸುಮಾರು ಒಂದು 20,000 30,000 ಏನಿದೆ ಅದನ್ನು ಹಾಕೊಳ್ಳಿ. ನಂತರ ಉದ್ದೇಶ ಅಂತ ಕೇಳುತ್ತೆ, ಯಾವ ಉದ್ದೇಶಕ್ಕೋಸ್ಕರ ಬೇಕಾಗಿದೆ, ವಿದ್ಯಾಭ್ಯಾಸ ಬೇಕಾ, ಸಾಲ ಸಹಾಯಧನ ಬೇಕಾಗಿದೆ, ಯಾವ ಕಾರಣಕ್ಕೆ ಬೇಕಾಗಿದೆ ಅದು ಸೆಲೆಕ್ಟ್ ಮಾಡಿ. ಅದರಲ್ಲಿ ವಿದ್ಯಾಭ್ಯಾಸನಲ್ಲಿ ಕ್ಲಿಕ್ ಮಾಡೋಣ, ವಿದ್ಯಾಭ್ಯಾಸಕ್ಕೆ ಬೇಕಾಗಿರುತ್ತೆ. ನಂತರ ಫ್ರೆಂಡ್ಸ್ ಇಲ್ಲಿ ಅಗ್ರಿಕಲ್ಚರ್ ನೇಮ್ ಅಂತದೆ, ಯಾರ ಹೆಸರಲ್ಲಿ ನಿಮ್ಮ ಒಂದು ಕೃಷಿ ಜಮೀನು ಹೊಂದಿರ್ತಾರೆ ಆ ಒಂದು ಇಲ್ಲಿ ಯಾರ ಹೆಸರಲ್ಲಿ ಇರುತ್ತೆ ಅವರ ಹೆಸರಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಶ್ರೀಮತಿ ಏನಿದೆ ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಅವ್ರ ಹೆಸರು ಹಾಕೊಳ್ಳಿ. ನಂತರ ಫ್ರೆಂಡ್ಸ್ ನೀವು ಅರ್ಜಿದಾರ ಏನಿದ್ದೀರಾ ಅವ್ರ ಜೊತೆಗೆ ನಿಮಗೆ ಏನ್ ಸಂಬಂಧ ಇದೆ ಈ ಒಂದು ಲಿಸ್ಟ್ ಅನ್ನು ಬಂದಿರುತ್ತೆ. ಅದ್ರಲ್ಲಿ ನಿಮ್ಮ ಅಜ್ಜಿ ಇದೆಯಾ, ತಂದೆ ತಾಯಿ ಇದೆಯಾ, ಅಥವಾ ಅಜ್ಜ ಇದೆಯಾ, ಯಾರಿದ್ದಾರೆ, ಚಿಕ್ಕಪ್ಪ ಇದಾರ, ಚಿಕ್ಕಮ್ಮ, ದೊಡ್ಡಮ್ಮ ಯಾರಿದಾರ ಅವರ ಹೆಸರನ್ನ ಇಲ್ಲಿ ಸೆಲೆಕ್ಟ್ ಮಾಡಬಹುದು. ಸೆಲೆಕ್ಟ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ. ನಿಮ್ಮ ಒಂದು ಪಾಣಿ ಡೀಟೇಲ್ಸ್ ಅಂದರೆ ನಿಮ್ಮ ಒಂದು ಕೃಷಿ ಜಮೀನು ಇದ್ದಂತ ಒಂದು ಪಾಣಿ ಜಮೀನು ಎಲ್ಲಿರುತ್ತೆ ಆ ಒಂದು ಅಲ್ಲಿನ ಜಿಲ್ಲೆ, ಅಲ್ಲಿನ ತಾಲೂಕು ಹಾಗೂ ಅಲ್ಲಿನ ಒಂದು ಹೋಬಳಿ ಹಾಗೂ ಗ್ರಾಮನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ ಸಮೀಕ್ಷೆ ಸಂಖ್ಯೆ ಅಂತ ಕೇಳುತ್ತೆ. ಆ ಒಂದು ಸಮೀಕ್ಷೆ ಸಂಖ್ಯೆಯಲ್ಲಿ ಏನಾಗಬೇಕು ಅಂತಂದ್ರೆ ನಿಮ್ಮ ಒಂದು
ಇಲ್ಲಿ ಪಾಣಿಯ ಒಂದು ಸರ್ವೆ ನಂಬರ್ ಅನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸರ್ವೆ ನಂಬರ್ ಹಾಕಿದ ನಂತರ ಸೈಡ್ ಅಲ್ಲಿ ಕ್ಲಿಕ್ ಮಾಡಿ ನಂತರ ಆಯ್ಕೆ ಮಾಡಿ ಅಂತ ಬಂದಿರುತ್ತೆ. ನಂತರ ನಿಮ್ಗೆ ಏನಾದ್ರು ಹಿಸ್ಸಾ ನಂಬರ್ ಇದ್ರೆ ಹಿಸ್ಸಾ ನಂಬರ್ನೇ ಸೆಲೆಕ್ಟ್ ಮಾಡಬಹುದು. ಅದಾದ ಇಲ್ಲಿ ಖಾತೆ ಸಂಖ್ಯೆ ಅಂತ ನಿಮ್ಮ ಒಂದು ಪಾಣಿ ಸಂಖ್ಯೆಯಲ್ಲಿ ಇಲ್ಲಿ ಮುದ್ರಿತವಾಗಿರುತ್ತೆ. ಖಾತೆ ಸಂಖ್ಯೆಯಲ್ಲಿ ಎಂಟ್ರಿ ಮಾಡಬೇಕು. ಅದ ಗೊತ್ತಿಲ್ಲ ಅಂತಂದ್ರೆ ಇಲ್ಲಿ ಖಾತೆ ಸಂಖ್ಯೆಯನ್ನು ಗ್ಯಾಪ್ ಅನ್ನು ಕೂಡ ಕೊಡಬಹುದು. ಯಾವುದೇ ರೀತಿಯಾಗಿ ಮ್ಯಾಂಡೇಟರಿ ಏನಿಲ್ಲ. ನಂತರ ಇಲ್ಲಿ ಪ್ರದೇಶ ಅಂತ ಕೇಳ್ತೀನಿ, ನಿಮ್ಮ ಪಾಣಿ ಎಷ್ಟು ಎಕರೆ ಎಷ್ಟು ಗುಂಟೆ ಇದೆ ಅನ್ನೋ ಕೇಳ್ತಾ ಪ್ರದೇಶ ಹಾಕೊಳ್ಳಿ. ನಂತರ ಲ್ಯಾಂಡ್ ಯಾವ ತರ ಇದೆ, ಖುಷ್ಕಿ ಜಮೀನ್ ಇದೆ ಯಾವ್ದು ಇದೆ ಅಂತ ಕೇಳುತ್ತೆ, ಇಲ್ಲಿ ಖುಷ್ಕಿ ಅಂತ ಹಾಕೊಳ್ಳಿ. ನಂತರ ಫ್ರೆಂಡ್ಸ್ ಇಲ್ಲಿ ಸೇರಿಸಿ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬಾರ್ದು ಇಲ್ಲೊಂದು ನಿಮ್ಮ ಪಾಣಿಯನ್ನು ಸೇರ್ಪಡೆ ಮಾಡಲಾಗಿದೆ. ನಂತರ ಫ್ರೆಂಡ್ಸ್ ಇಲ್ಲಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿದ ನಂತರ ನಾವೊಂದು ಬೇರೆ ಆಪ್ಷನ್ಗೆ ತಗೊಂಡು ಹೋಗುತ್ತೆ. ಒಂದು ಮುಂದೆ ಅಂತ ಇಲ್ಲಿ ನೋಡಬಹುದು ಅಪ್ಲೋಡ್ ಅಡ್ರೆಸ್ ಸಕ್ಸಸ್ಫುಲ್ ಅಂತ ಇದೆ. ನಂತರ ಫ್ರೆಂಡ್ಸ್ ಇಲ್ಲಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿದಾಗ ಗೋ ಟು ಅಪ್ಲೋಡ್ ಅಂತ ಬಂದಿರುತ್ತೆ. ಗೋ ಟು ಅಪ್ಲೋಡ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ನಿಮ್ಮ ಒಂದು ಅಗತ್ಯವಿರೋ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅಂತ ಕೊಟ್ಟಿರ್ತಾರೆ. ಅಗತ್ಯವಿರೋ ದಾಖಲೆಗಳು ಏನೇನು ಬೇಕು ಅಂತಂದ್ರೆ ಮೊದಲನೇದಾಗಿ ಒಂದು ಆಧಾರ್ ಕಾರ್ಡ್ ಅನ್ನು ಬೇಕಾಗುತ್ತೆ. ಎರಡನೇದಾಗಿ ನಿಮ್ಮ ಒಂದು ಪಾಣಿ ಪತ್ರಿಕೆ ಬೇಕಾಗುತ್ತೆ. ಮೂರನೇದಾಗಿ ನೀವು ಯಾರ ಹೆಸರಲ್ಲಿ ನಿಮ್ಮ ಅರ್ಜಿಯ ಹೆಸರಲ್ಲಿ ಇದೆ ಅಂತಂದ್ರೆ ಅರ್ಜಿಯ ಒಂದು ಆಧಾರ್ ಕಾರ್ಡ್ ಅಲ್ಲಿ ಕೂಡ ಅಪ್ಲೋಡ್ ಮಾಡಬೇಕು. ನಂತರ ಒಂದು ಪಾಣಿ ಕೂಡ ಅಪ್ಲೋಡ್ ಮಾಡಬೇಕು. ನಿಮ್ಮ ಒಂದು ಆಧಾರ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡಬೇಕು. ಅದಾದ್ಮೇಲೆ ಫ್ರೆಂಡ್ಸ್ ನಿಮ್ಮ ಒಂದು ಸ್ವಯಂ ಘೋಷಣೆ ಅಂದ್ರೆ ಒಂದು ಕೋರ್ಟ್ ಅಫಿಡೇವಿಟ್ ಕೂಡ ಇಲ್ಲಿ ಒಂದು ಅಪ್ಲೋಡ್ ಮಾಡಬೇಕಾಗುತ್ತೆ. ಕೋರ್ಟ್ ಅಫಿಡೇವಿಟ್ ಕೂಡ ಇಲ್ಲಿ ಸ್ವಯಂ ಘೋಷಣೆ ಪತ್ರ ಅಂತಿದೆ, ಅದೆಲ್ಲವೂ ಕಾಲಮ್ ಅಲ್ಲಿ ಅಪ್ಲೋಡ್ ಮಾಡಬಹುದು ಅಥವಾ ಬೇರೆ ಯಾವುದೋ ಒಂದು ಆಪ್ಷನ್ ಅಲ್ಲಿ ಅಪ್ಲೋಡ್ ಕೂಡ ಮಾಡಿದ್ರು ಪರವಾಗಿಲ್ಲ. ಟೋಟಲ್ ಆಗಿ ಒಂದು 4 ದಾಖಲೆಗಳು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಆದ ನಂತರ ಫ್ರೆಂಡ್ಸ್ ಅಲ್ಲಿ ನಂತರ ಅಪ್ಲೋಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಫೈಲ್ ಅಪ್ಲೋಡೆಡ್ ಅಂತ ಬರ್ತಾ ಇದೆ. ಪ್ರತಿಯೊಂದು ಸ್ಟೆಪ್ ಅಲ್ಲಿ ಫೈಲ್ ಅನ್ನು ಅಪ್ಲೋಡ್ ಆದಂತ ಒಂದು ಡೀಟೇಲ್ಸ್ ಅನ್ನು ಬರುತ್ತೆ. ಅದಾದ್ರೆ ಫ್ರೆಂಡ್ಸ್ ಅಲ್ಲಿ ನೆಕ್ಸ್ಟ್ ಆಪ್ಷನ್ ಗೆ ತಗೊಂಡೋಗ ಸಲ್ಲಿಸಿ ಅಂತ ಇದೆ. ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ನಿಮ್ಮ ಒಂದು GST ನಂಬರ್ ಜನರೇಟ್ ಆಗುತ್ತೆ. GST ನಂಬರ್ ಅಂದ್ರೆ ನಿಮ್ಮ ಒಂದು ಅರ್ಜಿ ಸಂಖ್ಯೆಯನ್ನು ಇಲ್ಲಿ ಜನರೇಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಕೃಷಿ ಕುಟುಂಬದ ಸದಸ್ಯರ ಪ್ರಮಾಣ ಪತ್ರಕ್ಕೆ ಅರ್ಜಿ ಅಂತ ಬಂದಿರುತ್ತೆ. ನಿಮ್ಮ ಒಂದು ಅರ್ಜಿ ಡೀಟೇಲ್ಸ್ ಅಲ್ಲಿ ಏನೇನು ಫಿಲ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಅಲ್ಲಿ ಶೋ ಆಗುತ್ತೆ. ಇದರಲ್ಲಿ ಏನಾದ್ರು ಮಿಸ್ಟೇಕ್ ಇದ್ರೆ ಈ ಸೈನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. 4 ದಿವಸ ಆದ ನಂತರ ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ. ಮತ್ತೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಕರೆಕ್ಟ್ ಇದ್ರೆ ಇಲ್ಲಿಂದ ಈಶಾನ್ಗೆ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಫ್ರೆಂಡ್ಸ್ ಅಲ್ಲಿ ನೆಕ್ಸ್ಟ್ ಬೇರೆ ಆಪ್ಷನ್ಗೆ ತಗೊಂಡು ಹೋಗುತ್ತೆ. ಇಲ್ಲ ನಿಮ್ಮ ಒಂದು ಆಧಾರ್ನ ಇಲ್ಲಿ ಈಸನ್ ಮಾಡುವಂತ ಆಪ್ಷನ್ ಬರುತ್ತೆ. ಈಸನ್ ಅಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ ಅನ್ನು ಎಂಟ್ರಿ ಮಾಡಬೇಕು. ಅರ್ಜಿದಾರರು ಯಾರಿರ್ತಾರೆ ಅರ್ಜಿದಾರರ ಆಧಾರ್ ನಂಬರ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಾದ ನಂತರ ಫ್ರೆಂಡ್ಸ್ ಅಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಫ್ರೆಂಡ್ಸ್ ನಿಮ್ಮ ಆಧಾರ್ಗೆ ರಿಜಿಸ್ಟರ್ ಇದ್ದಂತ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTP ಅನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಆ ಒಂದು OTP ಎಂಟ್ರಿ ಆದ ನಂತರ ಫ್ರೆಂಡ್ಸ್ ಅಲ್ಲಿ ಸಬ್ಮಿಟ್ ಅಂತ ಒಂದು ಆಪ್ಷನ್ ಬಂದಿರುತ್ತೆ. ಸಬ್ಮಿಟ್ ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಈ ಹಸ್ತಾಕ್ಷರ ಟ್ರಾನ್ಸಾಕ್ಷನ್ ಕಂಪ್ಲೀಟೆಡ್ ಅಂತ ಇದೆ. ಅದರ ನಂತರ ನಿಮ್ಮ ಒಂದು ಈಸನ್ ಕಂಪ್ಲೀಟ್ ಆಗಿದೆ ಅಂತ ಬರುತ್ತೆ. ನಂತರ ಹಣ ಪಾವತಿಸಲು ಮುಂದುವರಿ ಅಂತ ಇದೆ, ಕ್ಲಿಕ್ ಮಾಡಿ. ನಂತರ ಫ್ರೆಂಡ್ಸ್ ಇಲ್ಲಿ ನೋಡಬಹುದು 40 ರೂಪಾಯಿ ಇಲ್ಲಿ ಆನ್ಲೈನ್ ಮುಖಾಂತರ ಪಾವತಿ ಮಾಡಬೇಕು. ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಫೋನ್ ಪೇ ಅಂತ ಒಂದು ಕೊಟ್ಟಿರ್ತಾರೆ ಆಪ್ಷನ್ ಅಂತ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಒಂದು QR ನ ಇಲ್ಲಿ ಜನರೇಟ್ ಆಗುತ್ತೆ. ಆ ಒಂದು QR ಗೆ ನಿಮ್ಮ ಒಂದು UPI ಮೂಲಕ ಇಲ್ಲಿ ಪೇಮೆಂಟ್ ಮಾಡಬೇಕು. ಯಾವುದೊಂದು ಗೂಗಲ್ ಪೇ ಆಗಲಿ, ಫೋನ್ ಪೇ ಆಗಲಿ ಅಥವಾ Paytm ಆಗಲಿ ಯಾವುದೇ ಒಂದು UPI ಆಪ್ ಇದ್ರು ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ನೀವು ಸ್ಕ್ಯಾನ್ ಮುಖಾಂತರ ಇಲ್ಲಿಂದ ಸ್ಕ್ಯಾನ್ ಮಾಡಿ 40 ರೂಪಾಯಿಲಿಂದ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಪೇಮೆಂಟ್ ಆದ ನಂತರ ಫ್ರೆಂಡ್ಸ್ ಪೇಮೆಂಟ್ ಸಕ್ಸಸ್ಫುಲಿ ಆದ ನಂತರ ಇಲ್ಲಿ ಒಂಥರ ಈ ತರ ಒಂದು ಶೋ ಆಗುತ್ತೆ. ಪೇಮೆಂಟ್ ಸಕ್ಸಸ್ ಅಂತ ಬಂದಿರುತ್ತೆ. ನಂತರ ಫ್ರೆಂಡ್ಸ್ ಇಲ್ಲಿ ಮುಂದುವರಿಸಿ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿ ಮುಂದುವರಿಬಹುದು. ಮುಂದುವರಿಸಿ ಮೇಲೆ ಕ್ಲಿಕ್ ಆದ ಅಪ್ಲಿಕೇಶನ್ ಎಕ್ಸೆಸ್ ಆಗಿ ಸೇವ್ ಮಾಡಲಾಗಿದೆ ಅಂತ ಬಂದಿರುತ್ತೆ. ನಂತರ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಒಂದು ಅಪ್ಲಿಕೇಶನ್ ಇಲ್ಲಿ ಜನರೇಟ್ ಆದಂತ ಒಂದು ಅಪ್ಲಿಕೇಶನ್ ನಂಬರ್ ಇಲ್ಲಿ ಒಂದು ಡೈರೆಕ್ಟ್ ಆಗಿ ಡೌನ್ಲೋಡ್ ಆಗುತ್ತೆ. ಆ ಒಂದು ಅಪ್ಲಿಕೇಶನ್ ಡೈರೆಕ್ಟ್ ಆಗಿ ಪ್ರಿಂಟ್ ಅನ್ನು ತಗೊಂಡು ನಿಮ್ಮ ದಾಖಲೆಗಳೊಂದಿಗೆ ನಿಮ್ಮ ಒಂದು ನಾಡ ಕಚೇರಿ ಆಫೀಸ್ ಅಥವಾ ತಹಸೀಲ್ದಾರ್ ಆಫೀಸ್ಗೆ ವಿಸಿಟ್ ಮಾಡಿ ಅಲ್ಲಿ ದಾಖಲೆಗಳು ಕೂಡ ಸಬ್ಮಿಟ್ ಮಾಡಬಹುದು. ಕೆಲವೊಂದು ತಾಲೂಕು ಕೆಲವೊಂದು ಜಿಲ್ಲೆಗಳಲ್ಲಿ ದಾಖಲೆಗಳು ಬರೀ ಸ್ಕ್ಯಾನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಕೂಡ ಅಲ್ಲಿಂದ ಡೈರೆಕ್ಟ್ ಆಗಿ ಅಪ್ರೂವಲ್ ಆಗಿ ಬರುತ್ತೆ. ಸೊ ಫ್ರೆಂಡ್ಸ್ ಇದೇ ರೀತಿಯಾಗಿ ನೀವು ಆನ್ಲೈನ್ ಮೂಲಕ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಸೊ ಫ್ರೆಂಡ್ಸ್ ಇಷ್ಟು ಈಸಿಯಾಗಿ ನೀವು ಆನ್ಲೈನ್ ಮೂಲಕ ನಾಡ ಕಚೇರಿ ವೆಬ್ಸೈಟ್ ಅಲ್ಲಿ ವ್ಯವಸಾಯಗಾರರ ಕುಟುಂಬದ ದೃಢೀಕರಣ ಪತ್ರವನ್ನು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಸೊ ಫ್ರೆಂಡ್ಸ್ ನಮ್ಮ ಮಾಹಿತಿಯನ್ನು ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ. ಯಾರಿಗೆಲ್ಲ ಒಂದು ಉಪಯೋಗ ಆಗುತ್ತೆ ಅಂತವ್ರಿಗೆ ಪ್ರತಿಯೊಬ್ಬರಿಗೆ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.